ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹೊನಕೆರೆ ಸಿದ್ದೇಶ್ವರ್ಗೆ ಹೋಗ್ತಾ ಇದ್ದೀನಿ. ಇವಾಗ ತಾನೇ ರೆಡಿ ಆಗಿದ್ದೀನಿ, ಬನ್ನಿ ಹೋಗೋಣ. ಈ ವಿಡಿಯೋ 2 ಪಾರ್ಟ್ಗಳಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಫಸ್ಟ್ ಪಾರ್ಟ್. ಹಾಗೆ ಸಜೆಸ್ಟೆಡ್ ವಿಡಿಯೋ ಕ್ಲಿಕ್ ಮಾಡಿದ್ರೆ 2ನೇ ಪಾರ್ಟ್ ಕೂಡ ನೀವು ಕಂಟಿನ್ಯೂ ಆಗಿ ನೋಡಬಹುದು. ಹೊನಕೆರೆ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಇವತ್ತು ಅಲ್ಲಿ ನೂತನ ಗೋಪುರದ ಕಳಸಾರೋಹಣ ಹಾಗೆ ಲಕ್ಷ ದೀಪೋತ್ಸವದ ಕಾರ್ಯಕ್ರಮ ಇದೆ. ಬೆಳಗ್ಗೆಯಿಂದಲೇ ಎಲ್ಲ ಕಾರ್ಯಕ್ರಮಗಳು ಕೂಡ ಸ್ಟಾರ್ಟ್ ಆಗಿದೆ. ಇವಾಗ ಸಾಯಂಕಾಲ 6 ಗಂಟೆಗೆನೆ ಲಕ್ಷ ದೀಪೋತ್ಸವ ಇದೆ. ಹಾಗಾಗಿ ಹೋಗ್ತಾ ಇದ್ದೀವಿ. ಇವಾಗ 5:30 ಆಗಿರಬಹುದು. ಮಧ್ಯದಲ್ಲಿ ತುಂಬಾನೇ ಚಳಿ ಆಗ್ತಾ ಇತ್ತು ಅಂತ ಅಂದ್ಬಿಟ್ಟು ಸ್ವೆಟರ್ ಹಾಕೊಂಡು ಮತ್ತೆ ನಮ್ಮ ಗಾಡಿಯನ್ನ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಯಾರ್ದೆಲ್ಲ ಇಲ್ಲಿ ಹೊನಕೆರೆ ಸಿದ್ದೇಶ್ವರ ತಮ್ಮ ಮನೆ ದೇವರು ಅಂತ ಕಮೆಂಟ್ ಮೂಲಕ ತಿಳಿಸಬಹುದು. ಹಾಗೆ ಇವತ್ತು ಯಾರೆಲ್ಲ ಇಲ್ಲಿ ಬಂದಿದ್ದೀರಾ ಅಂತ ಕೂಡ ತಪ್ಪದೆ ತಿಳಿಸಿ. ಇವಾಗ ತಾನೇ ನಾವು ಕೂಡ ಬಂದ್ವಿ. ಕಮಾನನ್ನ ನೋಡಬಹುದು. ನಾವು ಇವಾಗ ತಾನೇ ಎಂಟರ್ ಆಗ್ತಾ ಇದ್ದೀವಿ. ಒಳಗಡೆ ಹೋದ ನಂತರ ಅಂದ್ರೆ ದೇವಸ್ಥಾನಕ್ಕೆ ತುಂಬಾನೇ ದೂರದಲ್ಲಿ ನಾವು ಸ್ಕೂಟಿಯನ್ನ ಇಡಬೇಕಾಯ್ತು. ಯಾಕೆಂತಂದ್ರೆ ಒಳಗಡೆ ಬೈಕ್ ಎಲ್ಲ ಒಯ್ಯೋದಕ್ಕೆ ಅವಕಾಶ ಇರಲಿಲ್ಲ. ಹಾಗಾಗಿ ಇಲ್ಲಿಯೇ ಇಟ್ಟು ಇವಾಗ ನಡೆದುಕೊಂಡು ಹೋಗ್ಬೇಕಾಗುತ್ತೆ. ಈ ತರ ಇದ್ದಾಗ ನಾವು ನಡೆದುಕೊಂಡು ಹೋಗುವವರಾದ್ರೆ ಆದಷ್ಟು ಹೋಗೋದೇ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಸ್ವಲ್ಪ ವಯಸ್ಸಾದವರು ಅಥವಾ ಯಾರಾದ್ರೂ ಚಿಕ್ಕ ಮಕ್ಕಳಿದ್ದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹೊರತು ನಮ್ಮಂತವರು ಹೋಗಬಹುದು. ಹಾಗಾಗಿ ಇಲ್ಲಿ ಬಂದಿದ್ದೀನಿ. ಇಲ್ಲಿ ನೋಡಬಹುದು ನೀವು, ಇವಾಗ ತಾನೇ ಬಂದಿದ್ದೀವಿ. ದೀಪೋತ್ಸವ ಕೂಡ ಸ್ಟಾರ್ಟ್ ಆಗಿದೆ. ಎಲ್ಲರೂ ಕೂಡ ದೀಪಗಳನ್ನ ಹಚ್ತಾ ಇದ್ದಾರೆ. ಹಾಗೆ ಒಂದ್ ಮಾತು ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು. ಏನು ಅಂತಂದ್ರೆ ನಾವು ಮನೆಯಿಂದ ಹೊರಗಾಗುವ ತನಕ ಕೂಡ ನಮ್ಮ ಕೈಯಲ್ಲಿ ಕೆಲಸ ಇದ್ದೇ ಇರುತ್ತೆ. ಮನೆಯಿಂದ ಯಾವಾಗ ನಾವು ಹೊರಗಾಗ್ತೀವೋ ಅವಾಗ ನಮ್ಮ ಕೆಲಸಗಳು ಮುಗಿಯುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಇಂತಹ ದೇವಸ್ಥಾನದ ನಮ್ಮ ಕಾರ್ಯಕ್ರಮಗಳಲ್ಲಿ ನಾವು ಆದಷ್ಟು ಪಾಲ್ಗೊಳ್ಳೋದು ಒಳ್ಳೆಯದು. ಇಲ್ಲ ಮನೆಯಲ್ಲಿ ಕೆಲಸಗಳಿವೆ ಅಂತ ಮನೆಯಲ್ಲೇ ಉಳಿದುಕೊಂಡ್ರೆ ಬರೋದಕ್ಕಾಗೋದೇ ಇಲ್ಲ. ನಾವು ಕೂಡ ಯಾವುದೇ ಒಂದು ಪ್ಲಾನ್ ಇರಲಿಲ್ಲ, ಆದ್ರೆ ಸಡನ್ ಆಗಿ ರೆಡಿಯಾಗಿ ಇವಾಗ ಬಂದಿದ್ದೀವಿ. ಬಂದ ನಂತರ ತುಂಬಾನೇ ಖುಷಿ ಆಯ್ತು. ಬಂದು ಒಳ್ಳೆಯದಾಯ್ತು ಅಂತ ಅನಿಸ್ತಾ ಇದೆ. ನಮ್ಮ ತವ್ರ ಮನೆಯ ಮನೆ ದೇವರು ಹೊನಕೆರೆ ಸಿದ್ದೇಶ್ವರ. ಇಲ್ಲಿ ನಾನು ಚಿಕ್ಕಂದಿನಿಂದಲೂ ಯಾವಾಗ್ಲೂ ಬರ್ತಾ ಇರ್ತೀನಿ. ಅಂದ್ರೆ ನಮ್ಮ ತಂದೆ ತಾಯಿ ಜೊತೆಗೆ ನಾನು ಬರ್ತಾ ಇದ್ದೆ. ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ಕೂಡ ತುಂಬಾನೇ ಚೆನ್ನಾಗಿ ದೇವಸ್ಥಾನನ ಅಲಂಕಾರ ಮಾಡ್ತಾರೆ ಹೂಗಳಿಂದ. ಹಾಗೆ ತುಂಬಾ ಜನ ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ಕೂಡ ಬರ್ತಾರೆ. ಇಷ್ಟೊಂದು ಚಳಿ ಇದ್ರೂ ಕೂಡ ತುಂಬಾ ವಯಸ್ಸಾದವರು ಕೂಡ ಇಲ್ಲಿ ಬಂದಿದ್ದಾರೆ. ಹಾಗೆ ಚಿಕ್ಕ ಮಕ್ಕಳನ್ನ ಕೂಡ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಲೈನ್ ನೋಡಬಹುದು ಎಷ್ಟು ದೊಡ್ಡದಾಗಿದೆ ಅಂತ. ತುಂಬಾನೇ ದೊಡ್ಡ ಲೈನ್ ಇದೆ. ಹೋಗೋದಕ್ಕಾಗುತ್ತೋ ಇಲ್ಲೋ ಅಂತ ಅಂದ್ಕೊಳ್ತಾ ಇದ್ವಿ. ಆದ್ರೂ ಕೂಡ ಇಷ್ಟು ದೂರ ಬಂದಿದ್ದೀವಿ ಅಲ್ವಾ, ದರ್ಶನ ಮಾಡ್ಕೊಂಡೇ ಹೋಗ್ಬೇಕು ಇವತ್ತ ಅಂತ ಅಂದ್ಬಿಟ್ಟು ನಾವು ಕೂಡ ಲೈನ್ ಅಲ್ಲಿ ಹೋಗಿದ್ದೀವಿ. ಹಾಗೆ ದರ್ಶನ ಕೂಡ ತುಂಬಾನೇ ಚೆನ್ನಾಗಿ ಆಗಿದೆ. ಯಾವುದೇ ಗಡಿಬಿಡಿ ಇಲ್ಲದೇನೆ ಅಷ್ಟೊಂದು ಜನರು ಇದ್ರೂ ಕೂಡ ಎಲ್ಲರೂ ಕೂಡ ಸಮಾಧಾನದಿಂದ ದರ್ಶನವನ್ನ ಮಾಡ್ಕೊಂಡಿದ್ದೀವಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನೀವು ಕೂಡ ದರ್ಶನವನ್ನ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.